ಅಮ್ಮ, ಧ್ರುವ ಕಾಣ್ತಾ ಇಲ್ಲ. ಅದಕ್ಕೆ ವೈದೇಹಿ ಮತ್ತೆ ಮಕ್ಕಳು ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ. ಯಾರಿಗಮ್ಮ ಹೇಳ್ತಾ ಇದ್ಯಾ? ನಾನ್ ಕರೆದಿದ್ದು ನನ್ ಮಗಳು ವೈದೇಹಿನ. ಅವ್ರ ಬಗ್ಗೆನೇ ಹೇಳ್ತಾ ಇರೋದಮ್ಮ. ಏನ್ ಹೇಳ್ತಾ ಇದೆಯಮ್ಮ? ನನ್ ಮಗಳು ನನ್ ಕಣ್ಮುಂದೆನೇ ಇದ್ದಾಳಮ್ಮ. ಏನಮ್ಮ ಆ ಕಡೆ ಈ ಕಡೆ ನೋಡ್ತಾ ಇದ್ದೀಯಾ? ನನ್ ಮಗಳು ವೈದೇಹಿ ನೀನೇ ತಾನೇ? ನಾನು ನಿನ್ನನ್ನೇ ಕರೆದಿದ್ದು ವೈದೇಹಿ ಅಂತ. ಅಮ್ಮ, ಕಾಣ್ತಿದ್ಯಾ? ವೈದೇಹಿ, ನೀರ ವೈದೇಹಿ, ನೀರ ವೈದೇಹಿ. ದೇವರು ಕೊನೆಗೂ ನನಗೆ ಕಣ್ಣು ಕೊಟ್ಬಿಟ್ಟ. ನನ್ ದೃಷ್ಟಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೀನು ನನ್ ಮಗಳು ವೈದೇಹಿ ತಾನೆ? ಕೆಲಸ ಆಗಲ್ಲಣ್ಣ, ನಾನು ಕೆಳಗಡೆ ಹೋಗ್ತೀನಿ. ನೀವೇನಾದ್ರೂ ಈ ವಿಷಯನ ವೇದಾಂತ್ ಹೇಳಿದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರಮ್ಮ. ಅದಕ್ಕೆ ನಾವು ಅವರನ್ನ ಎದುರು ಹಾಕೊಳ್ದೆ ತುಂಬಾ ಬುದ್ಧಿವಂತಿಕೆಯಿಂದ ಪಾಠ ಕಲಿಸ್ಬೇಕು.
ಹೋಗಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ದುಡ್ಕಿ ವೇದಾಂತ್ ಹೇಳ್ತೀನಿ ಅಂತ ಹೇಳ್ಬೇಡ. ನೀನ್ ಹೇಳ್ತಾ ಇದೀಯಾ ಅಂತ ನಾನ್ ಸುಮ್ನೆ ಇರ್ಬೇಕಾಗಿದೆ. ಇಲ್ಲ ಅಂದಿದ್ರೆ ವೇದಾಂತ್ಗೆ ಈ ವಿಷಯ ಹೇಳಿ ಅವ್ರನ್ನ ಜೈಲ್ಗೆ ಹಾಕಿಸ್ತಾ ಇದ್ದೆ. ಅಮ್ಮ, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಇದರಿಂದ ನನ್ನ ವೇದಾಂತ ಜೀವಕ್ಕೆ ಅಪಾಯ ಇದೆಯಮ್ಮ. ಮೊದ್ಲೇ ನನ್ನ ಮಕ್ಕಳನ್ನ ಇವರು ಸಾಯಿಸ್ಬೇಕು ಅಂತ ಇದ್ದಾರೆ. ಇನ್ ವೇದಾಂತ್ಗೆ ಈ ವಿಷಯ ಗೊತ್ತು ಅಂದ್ರೆ ಅವ್ರು ಸುಮ್ನೆ ಬಿಡ್ತಾರೇನಮ್ಮ. ಹೋದ್ಸಲ ಧ್ರುವನ್ ಆಕ್ಸಿಡೆಂಟ್ ಮಾಡಿಸಿದ್ರು, ಈ ಸಲ ಅವನನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಮ್ಮ, ನಾವ್ ಅವ್ರಿಗೆ ಯಾವ ವಿಷಯನೂ ಬಿಟ್ಕೊಡ್ಬಾರ್ದು. ನಿಮ್ಮ ಕಣ್ ಕಾಣೋ ವಿಷಯ ಕೂಡ ಅವ್ರಿಗೆ ಹೇಳ್ಬಾರ್ದು ಅಮ್ಮ. ಯಾವುದೇ ಕಾರಣಕ್ಕೂ ನಾನ್ ನಿಮ್ ಮಗಳು ಅನ್ನೋ ವಿಷಯ ನಿಮಗ್ ಗೊತ್ತಾಗಿದೆ ಅನ್ನೋದು ಕೂಡ ಅವಳಗ್ ಗೊತ್ತಾಗ್ಬಾರ್ದು. ಇಲ್ಲದೆ ಹೋದ್ರೆ ನನ್ ಮಕ್ಕಳನ್ನ ಸಾಯಿಸ್ಬಿಡ್ತಾರಮ್ಮ ಅವರು. ಅದು ಹೇಗಾಗತ್ತೆ? ಎಲ್ಲ ಗೊತ್ತಿದ್ದು ನಾನ್ ಬಾಯಿ ಮುಚ್ಕೊಂಡು ಹೇಗೆ ಸುಮ್ನಿರ್ಲಿ? ಇವತ್ತು ಯಾವಳ ನನ್ನ ಮಗಳು ವೈದೇಹಿ ಅಂತ ಬಂದಿದ್ದಾಳೆ, ನಾಳೆ ಇನ್ನೊಬ್ಳು ಬರ್ತಾಳೆ. ಇಲ್ಲ, ಇದಕ್ಕೆಲ್ಲ ಒಂದು ಮುಖ್ಯ ಸಾರಿ ಮಿಸ್ಟರ್ ಧ್ರುವ, ನಮ್ಮ ಫ್ಯಾಮಿಲಿನ ಟಚ್ ಮಾಡಿ ನಿಮ್ಮ ಫ್ಯಾಮಿಲಿಯವರು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ರು. ನೀನು ಅಕೌಂಟಲ್ಲಿ ಆಯಿಸಿದ್ರು ಇವತ್ತು ನನ್ನ ಕೈಯಿಂದ ನಿನ್ನ ಯಾರು ತಪ್ಸಕ್ಕಾಗಲ್ಲ. ಮೆಟ್ಟಿ ಮೇಲಿಂದ ಧ್ರುವ ಬಿದ್ದ ಅಲ್ವಮ್ಮ, ಅವನಾಗೆ ಬಿದ್ದ ಅನ್ಕೊಂಡ್ಯಾ? ಇಲ್ಲಮ್ಮ, ಆ ಸುಹಾಸಿನಿ ಅವನನ್ನ ತಳ್ಳಿದ್ದು. ಅಷ್ಟೇ ಅಲ್ಲ, ಆದ್ಯನ್ನು ಸಾಯಿಸ್ತೀನಿ ಅಂತ ನನಗ್ ಬೆದರಿಕೆ ಹಾಕಿದ್ಲು. ಅದಕ್ಕೆ ಇಷ್ಟು ದಿನ ನಾನು ಹಲ್ ಕಚ್ಕೊಂಡು ಸುಮ್ಮನೆ ಇರೋದು. ಅಷ್ಟೇ ಅಲ್ಲಮ್ಮ, ನಿಮ್ ಕಣ್ ಹೋಗೋದಕ್ ಕೂಡ ಅವಳೇ ಕಾರಣ. ವೈದೇಹಿ, ಏನು ಹೇಳ್ತಾ ಇದೀಯಾ? ಅವತ್ತು ಹೊಸ ವರ್ಷದ ದಿನ ನೀವು ನನ್ನನ್ನು ನೋಡಿದ್ರಿ. ನಾನು ಹೌದೋ ಇಲ್ವೋ ಅಂತ ಖಾತ್ರಿ ಪಡಿಸ್ಕೊಳಕ್ಕೆ ನೀವು ಹೊರಗ್ ಬಂದ್ರಿ. ಆ ಪರಮಾನಂದ ನಿಮ್ಮನ್ನ ನೋಡ್ದ. ಎಲ್ಲಿ ನಿಮ್ಗೆ ನಾನು ವೈದೇಹಿ ಅಂತ ಗೊತ್ತಾಗುತ್ತೆ ಅಂತ ನಿಮ್ ತಲೆ ಮೇಲೆ ಅವನು ಹೊಡೆದ. ಅದರಿಂದಮ್ಮ ನೀವು ದೃಷ್ಟಿ ಕಳ್ಕೊಂಡಿದ್ದು. ಅಗ್ರಜ
ಬರ್ತೀಯ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಅಗ್ರಜ ಕೈ ಬುಲೆಟ್ ಬಿದ್ದಿದೆ. ಅಗ್ರಜ ವಿಕ್ರಾಂತ್ ರಿಲ್ಯಾಕ್ಸ್. ಏನೂ ಆಗಿಲ್ಲ, ಬುಲೆಟ್ ಇದೆ ಆಗಿದೆ ಅಷ್ಟೇ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನ್ನ ತಮ್ಮನ್ ಸಾಯಿಸ್ತೀಯ, ನನ್ನ ತಮ್ಮಂದ್ರೆ ತೊಂದರೆ ಕೊಡ್ತೀಯ. ಮುಕ್ತ ಬಾರೋ. ವಿಕ್ರಾಂತ್ ಬಿಟ್ಬಿಡಿ. ಇನ್ಸ್ಪೆಕ್ಟರ್, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ತಮ್ಮನ್ ಸಾಯಿಸಕ್ ಬಂದಿದ್ದಾರೆ. ಇವನನ್ನು ಮಾತ್ರ ಉಸಿರಾಡೋದಕ್ಕೆ ಬಿಡಲ್ಲ. ವೇದಾಂತ್, ಕಾಮ್ ಡೌನ್. ನಿಮ್ಮ ಆವೇಶ ನಂಗೆ ಅರ್ಥ ಆಗ್ತಾ ಇದೆ. ಪ್ಲೀಸ್ ಕಾನೂನಿನ ಕೈ ತಗೋಬೇಡಿ. ಇವನ್ನ ನಾವು ನೋಡ್ಕೊಂತೀವಿ. ಅಲ್ಲ ಇನ್ಸ್ಪೆಕ್ಟರ್. ಸರ್ ಪ್ಲೀಸ್. ವಿಕ್ರಾಂತ್, ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಟೇಕ್ ಕೇರ್. ಹಿಡೀರಿ. ಸ್ವಲ್ಪ ಪೆಟ್ಟು ಬಿದ್ದಿದೆ ಅಮ್ಮ, ಆದ್ರೆ ಅವ್ನು ತೋರಿಸ್ಕೋತಾ ಇಲ್ಲ. ಹೌದಾ? ಜಾಸ್ತಿ ಪೆಟ್ಟು ಬಿದ್ದಿಲ್ಲ ತಾನೆ? ಡಾಕ್ಟ್ರು ಏನು ಹೇಳಿದ್ರು? ಬೇಗ ಹುಷಾರಾಗ್ತಾನಂತ? ಹಾಮ, ಏನು ತೊಂದರೆ ಇಲ್ಲ. ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸುಹಾಸಿನಿ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ನಿನಗೆ ನಾನೇ ಬಂದಿದ್ದು ಅಂತ ಹೇಗೆ ಗೊತ್ತಾಯ್ತು? ದೇವರು ನನ್ನ ಕಣ್ಣು ಕಿತ್ಕೊಂಡಿರ್ಬೋದು ಕಣೆ, ಆದ್ರೆ ನನ್ನ ಕಿವಿ ಕಿತ್ಕೊಂಡಿಲ್ಲ. ನನ್ನ ಮುಂದೆ ಯಾರೇ ಬರಲಿ, ಯಾರೇ ಹೋಗ್ಲಿ, ಅವ್ರ ಹೆಜ್ಜೆ ಶಬ್ದದಲ್ಲೇ ಕಂಡಿಡಿತೀನಿ. ಈ ಮನೆಯಲ್ಲಿ ನನ್ನ ಕಣ್ ತಪ್ಪಿಸಿ ಯಾರು ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಸರಿ, ಏನ್ ಕರೆದಿದ್ದು? ನಿಮ್ಮ ಅಕ್ಕ ವೈದೇಹಿ ಎಲ್ಲಿ ಹೋಗಿದ್ದಾಳೆ? ಸ್ವಲ್ಪ ಅವಳನ್ನ ಕರಿ, ಮಾತಾಡಬೇಕು. ಯಾರು? ವೈದೇಹಿನ? ಹೌದು, ಅವಳೇ ತಾನೇ ನಿಮ್ಮಕ್ಕ, ಅಥವಾ ನನಗೆ ಗೊತ್ತಿಲ್ಲದೆ ಮತ್ತಿನ್ಯಾರಾದ್ರೂ? ಅಕ್ಕ ತಂಗಿ ಇಬ್ರು ಚೆನ್ನಾಗಿ ಸುಳ್ಳು ಹೇಳ್ತೀರ ಕಣೆ. ಸುಳ್ಳು ಹೇಳೋದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕು. ಒಂದು ಮಾತು ನೆನ್ಪಿಟ್ಕೋ, ಸುಳ್ಳನ್ನ ತುಂಬ ದಿನ ಸಾಕೋಕ್ಕಾಗಲ್ಲ. ಏ ಸುಹಾಸಿನಿ, ನಿಜ ಹೇಳು, ನಿಮ್ಮಕ್ಕ ಹೇಳಿದ್ದು ಸುಳ್ಳು ತಾನೇ? ಅಮ್ಮ, ನೀನ್ ಹೀಗೆ ಎಲ್ಲದಕ್ಕೂ ಅನುಮಾನ ಪಡೋದು ಒಳ್ಳೇದಲ್ಲ. ಅವಳು ಆಶ್ರಮದಲ್ಲಿ ತನ್ನ ಜೊತೆ ಇದ್ದವ್ರನ್ನ ಮಾತಾಡ್ಸ್ಕೊಂಡು ಬರಕ್ ಹೋಗಿದ್ದಾಳೆ. ನಿಜವಾಗ್ಲೂ ಆಶ್ರಮಕ್ಕೆ ಹೋಗಿದ್ದಾಳ? ಹೌದಮ್ಮ, ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋದ್ಲು. ಅವಳಿಗೆ ತನ್ನ ಮಕ್ಕಳ ಬಗ್ಗೆ ಸ್ವಲ್ಪನೂ ಕನಿಕರನೇ ಇಲ್ವಲ್ಲೇ? ಈ ಹಾಳ ಚಂದ್ರ ಮಾಡೋದೆಲ್ಲ ಇಂಥದ್ದೇ. ಇವತ್ತು ಅಮ್ಮನ ಹತ್ರ ನನ್ನನ್ನ ಗ್ಯಾರಂಟಿ ಸಿಕ್ಕಾಕ್ಸ್ತಾಳೆ. ಅಮ್ಮ, ಅವಳಿಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಸಿಕ್ಕಾಕೋತೀವಿ ಅಷ್ಟೇ. ಬರೀ ಆರ್ತಿ ಮತ್ತೆ ಅಮ್ಮ ಏನೋ ಅಪ್ಪ ಅಮ್ಮನ ಮೇಲಿರೋ ಪ್ರೀತಿಯಿಂದ ಸೈಟನ್ನಂತೂ ಕೊಡಿಸ್ಬಿಟ್ರು. ಆದರೆ ನಾವು ಆ ಸೈಟ್ನಲ್ಲಿ ಅಳಿಯಂದ್ರೆ ಮನೆ ಕಟ್ಟಿಸ್ಬೇಕು ಅಂತ ನಿರೀಕ್ಷಿಸೋದು ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ಹೇಗಾದರೂ ಮಾಡಿ ಶ್ರಮ ಪಟ್ಟು ಅಲ್ಲೊಂದು ಮನೆ ಕಟ್ಟಿಸ್ಬಿಡೋಣ. ಈ ಎಲ್ಲ ಮಧ್ಯಮ ವರ್ಗದವ್ರ ಕನಸಿರುತ್ತಲ್ಲ, ಮಕ್ಕಳು ಮದುವೆ ಮಾಡೋದು, ಮನೆ ಕಟ್ಸೋದು, ಬದುಕು ಪಾವನ ಆಗೋಯ್ತು ಅಂತ ಅಂದ್ಕೊಳ್ಳೋದು, ಲೈಫ್ ಪೂರ್ತಿ ಸೆಟ್ಲ್ ಆಗೋಯ್ತು ಅಂತ ಅಂದ್ಕೊಳ್ಳೋದು. ನಾನು ಕೂಡ ಅದರಿಂದ ಏನು ಹೊರತಾಗಿಲ್ಲ. ನಮಗೂ ವಯಸ್ಸಾಗ್ತಾ ಆಗ್ತಾ ಮನೆ ಕಟ್ಸೋ ಕನಸು ದೊಡ್ಡದಾಗ್ತಾನೇ ಇದೆ. ಒಂದಲ್ಲ ಒಂದು ದಿವಸ ನಾವು ಮನೆ ಕಟ್ಟಿಸಿ ಸೆಟ್ಲ್ ಆಗ್ಬಿಡ್ತೀವಿ ಅಲ್ವಾ ಪರಿ? ನಿಮ್ಮ ಕನಸು ಕೇಳೋಕ್ಕೂ ಒಂಥರ ಹಿತವಾಗಿದೆ. ಆದರೆ ಹೆಣ್ಮಕ್ಳಿದಾರಲ್ಲ, ಮದುವೆ ಆದಮೇಲೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮ ಕನಸು ನಿಜ ಆಗಲಿ. ಆದರೆ ನೀನು ಅವತ್ತು ಸೈಟ್ ನೋಡೋದಕ್ಕೆ ಹೋದಾಗ ಕಾಣ್ತಾ ಇದ್ದೀಯಲ್ಲ ದೊಡ್ಡ ದೊಡ್ಡ ಕನಸುಗಳು,
ಅಲ್ಲೊಂದು ಡ್ರಾಯಿಂಗ್ ರೂಮು, ಇಲ್ಲೊಂದು ಲಿವಿಂಗ್ ರೂಮು, ಅಲ್ಲೊಂದು ಗೆಸ್ಟ್ ರೂಮು. ಅಷ್ಟೆಲ್ಲ ನಮ್ಮ ಕೈಯಲ್ಲಿ ಆಗದೆ ಇರಬಹುದು. ಒಂದು ಪುಟ್ಟ ಮನೆ, ಬೆಂಕಿ ಪಟ್ಟಣದಂಥದ್ದು, ಚಿಕ್ಕ ಗೂಡು, ಚಿಕ್ಕ ಅಡುಗೆ ಮನೆ, ಸಣ್ಣ ಹಾಲು, ಸಣ್ಣ ದೇವ್ರ ಮನೆ. ಮಕ್ಕಳು ಬಂದ್ರೆ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲೊಂದು ಜಗ್ಲಿ, ಅಲ್ಲೊಂದು ಉಯ್ಯಾಲೆ, ನಿಜವಾಗ್ಲೂ ಚೆನ್ನಾಗಿರುತ್ತ್ರಿ. ಹಾ, ಉಯ್ಯಾಲೆ ಮತ್ತೆ ಜಗ್ಲಿ ಹೇಗಿದ್ರು ಸೈಟ್ ಪೂರ ಮನೆ ಕಟ್ಸೋ ಅವಶ್ಯಕತೆ ಇಲ್ವಲ್ಲ, ಅದನ್ನ ಮಾಡ್ಕೋಬಹುದು ಮಕ್ಕಳು. ಆಮೇಲೆ ಮೊಮ್ಮಕ್ಕಳು ಕೂಡ ಬಂದ್ರೆ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆಡ್ತಾ ಇರೋದನ್ನ ನಾವು ನೋಡ್ತಾ ನೋಡ್ತಾ ಸಂತೋಷ ಪಡ್ಬೋದು. ಅಲ್ಲಿವರೆಗೂ ಕಾಣ್ತಾ ಇದ್ದೀರಾ? ಪರವಾಗಿಲ್ವೇ? ಭೇಷ್, ಚೆನ್ನಾಗಿದೆ. ಹಾಗಾದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಏಯ್, ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರೆ ಕೋಪ ಬರಲ್ಲ ಅಂತಲ್ಲ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ಈಗ ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ಸ್ವಲ್ಪ ಯಾಮಾರಿದ್ರು ನಮ್ಮ ಬಂಡವಾಳ ಎಲ್ಲ ಬಯಲಾಗಿರೋದು, ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗಿರೋದು, ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಪ್ಲಾನ್ ಎಲ್ಲ ಎಕ್ಕುಟ್ಟೋಗಿರೋದು. ಮೊದಲೇ ಆ ವೈದೇಹಿ ನಾನೇ ನಿಮ್ಮಮ್ಮ ಅಂತ ಹೇಳಬೇಕು ಅಂತ ಕಾಯ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ನಾನು ಸಿಕ್ಕಾಕೊಂಡ್ರೆ ಅವರೆಲ್ಲ ನನ್ನನ್ನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಜುಟ್ಟು ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಅಕ್ಕ ತಂಗಿರು ಇಬ್ರು ಸೇರಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಇದ್ದೀರಾ? ಈ ವಿಷಯ ಏನಾದರೂ ಯಜಮಾನ್ರಿಗೆ ಗೊತ್ತಾದ್ರೆ ನಿಮ್ಮಿಬ್ಬರನ್ನ ಸಾಯಿಸೇ ಬಿಡ್ತಾರೆ. ಇಂಥ ಮಣ್ಣು ತಿನ್ನೋ ಕೆಲಸ ನನ್ನನ್ನ ನಿನ್ನ ಹಾಗೆ ಅನ್ಕೋಬೇಡ. ನನಗೆ ಡಿಗ್ನಿಟಿ ಅನ್ನೋದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು ಅಂತ ನೀನು ನನಗೆ ಹೇಳಕ್ ಬರಬೇಡ. 25 ವರ್ಷದಿಂದ ನೀವು ಹೇಳ್ದಾಗೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ ಅಂದರೆ ನನ್ನ ನಿಯತ್ ಏನು ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಸಿಕ್ಕಾಕ್ಸ್ತಿದ್ದೆ, ತಗ್ಲಾಕ್ಸ್ತಿದ್ದೆ ಅಂತ ಹೇಳೋದಲ್ಲ. ಹಾಗೇನಾದರೂ ಮಾಡೋ ಹಾಗಿದ್ದಿದ್ರೆ ಯಾವತ್ತೋ ಮಾಡ್ತಿದ್ದೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ಹೇಳು, ಅದನ್ನೇ ಮಾಡ್ತೀನಿ. ಬಟ್ ಲೈಫ್ ಇಸ್ ಸೋ ಸ್ಟ್ರೇಂಜ್ ಅಲ್ಲ. ಟೈಮ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ ಮೌಲ್ಯ. ಇಷ್ಟಕ್ಕೆ ಹೆಂಗಂದ್ರೆ ಹೆಂಗೆ? ಇನ್ನು ನಾವು ಕೇಳೋದು ನೋಡೋದು ತುಂಬಾ ಬಾಕಿ ಇದೆ. ನೀನು ಹೇಳೋದು ನಿಜ ಪೂಜಾರಿ. ನಮ್ಮ ಲೈಫಲ್ಲಿ ನಾವೇನು ಅಂದ್ಕೊಂಡಿರ್ತೀವೋ ಅದಾಗೋದೇ ಇಲ್ಲ. ಏನೇನೋ ಆಗ್ತಿರುತ್ತೆ, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಫಾರ್ ಇನ್ಸ್ಟೆನ್ಸ್ ನಮ್ಮ ಲೈಫೇ ನೋಡು ಪೂಜಾರಿ. ನಾನಿದನ್ನು ಎಷ್ಟು ಕಿತ್ತಾಡ್ತಿದ್ವಿ, ಜಗಳಗಳು ಮಾಡ್ಕೊಳ್ತಿದ್ವಿ, ಒಬ್ಬರೊಬ್ರು ಮುಖಾನೇ ನೋಡ್ಕೊಳ್ಳೋಕೆ ಇಷ್ಟಪಡ್ತಿರಲಿಲ್ಲ. ಬಟ್ ಪ್ರೀತ್ಸ ಮದುವೆ ಅಷ್ಟೇ ಯಾಕೆ? ನನ್ನ ತಾಯಿ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅವರು ನನ್ನ ವಾಪಸ್ ಸಿಕ್ಕಿದ್ರು. ಇನ್ನೂ ಲೈಫಲ್ಲಿ ಏನೇನು ಸರ್ಪ್ರೈಸಸ್ಗಳು ಕಾದಿದ್ಯೋ. ನೀನು ಹೇಳೋದು ನಿಜಾನೇ ವೇದಾಂತ್. ಲೈಫ್ ಅನ್ನೋದು ತುಂಬಾ ವಿಚಿತ್ರ. ಯಾವಾಗ ಟರ್ನ್ ಆಗುತ್ತೆ, ಯಾವಾಗ ಮಕ್ಕಡೆ ಮಲಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಹುಚ್ಚುಕುದ್ರೆ ಥರ ಓಡ್ತಾನೇ ಇರುತ್ತೆ. ವೇದಾಂತ್, ನಿನ್ನ ಹತ್ರ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನನಗೆ ಯಾಕೋ ವೈದೇಹಿ ಅತ್ತೆ ಬಿಹೇವಿಯರು ಡಿಫ್ರೆಂಟಾಗಿ ಅನಿಸ್ತಾ ಇದೆ. ನಿನಗೆ ಪಟಾಕಿ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಅವ್ರು ಹೋಗಿ ಪಟಾಕಿ ತೊಗೊಂಡು ಬಂದಿದ್ದಾರೆ. ಇಡೀ ಊರಿಗೆ ಗೊತ್ತಿರೋ ವಿಷಯ ಹೆತ್ತ ತಾಯಿಗೆ ಗೊತ್ತಿರಲ್ಲ ಅಂತೀಯ? ನಂಗೆ ಯಾಕೋ ತುಂಬ ವಿಚಿತ್ರ ಅನ್ನಿಸ್ತಿದೆ. ನನಗೂ ಇನಿಷಿಯಲಿ ಹಾಗೆ ಅನ್ನಿಸ್ತು ಅಮೂಲ್ಯ. ಅಫ್ಕೋರ್ಸ್ ಅವರು ಹಾಗೆ ಬಿಹೇವ್ ಮಾಡೋದಕ್ಕೆ ರೀಸನ್ ಇದೆ ಅಂತ ಆಮೇಲೆ ಸುಹಾಸಿನಿ ಅಮ್ಮ ಹೇಳ್ತಾರೆ. ರೀಸನಾ? ಏನು ರೀಸನು? ನನಗೆ ಪಟಾಕಿ ಮೇಲೆ ಭಯ ಹುಟ್ಟಿದ್ದು ಅವತ್ತು ಅಪ್ಪ ಅಮ್ಮ ಇದ್ದಿದ್ರು ಬೆಂಕಿ ಹತ್ಕೊಂಡಿದ್ದೇನೆ. ಅವತ್ತು ರೂಮಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ರು.
ನಾನು ಹೊರಗಡೆಯಿಂದ ನಿಂತದನ್ನು ನೋಡಿದ್ದು. ಅದಾದ್ಮೇಲೆ ಅಪ್ಪ ಅಮ್ಮ ನನಗೆ ಯಾವತ್ತೂ ಸಿಕ್ಕಲೇ ಇಲ್ಲ. ನಾನು ಅಮ್ಮನ ಭೇಟಿ ಮಾಡಿದ್ದೆ ಈಗ. ಹಾಗಾಗಿ ನನಗೆ ಪಟಾಕಿ ಅಂದರೆ ಭಯ ಅನ್ನೋ ವಿಚಾರ ಅಮ್ಮನೂ ಗೊತ್ತಿಲ್ಲ ಅನ್ಸುತ್ತೆ. ಹೌದು ವೇದಾಂತ್, ನೀನು ಹೇಳ್ತಿರೋದು ಸರಿಯಾಗಿದೆ ಅನ್ಸುತ್ತೆ. ಸರಿ, ಈ ಊಟ ಮಾಡು. ನಾನು ಹೋಗಿ ನೀರು ತಗೊಂಡು ಬರ್ತೀನಿ. ಓ ಅದಾ, ಹೊರಗಡೆ ಪಟಾಕಿ ಸೌಂಡ್ ಜೋರಿತ್ತಲ್ವಾ, ಇಬ್ರು ಮಾತಾಡ್ತಾ ಇದ್ದದ್ದು ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ಇಬ್ರು ಜೋರಾಗಿ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟೇ ಅಲ್ಲ ಅಮೂಲ್ಯ, ನಾನು ಅಕ್ಕ ಇಬ್ರು ಚಿಕ್ಕ ವಯಸ್ಸಿನ ನೆನಪುಗಳನ್ನ ಶೇರ್ ಮಾಡ್ಕೊಂಡು ನಗ್ತಾ ಇದ್ವಿ. ಇಲ್ಲ ಅತ್ತೆ, ನೀವು ಜಗಳ ಮಾಡ್ಕೊಳ್ಳೋ ಥರ ಸೌಂಡ್ ಕೇಳಿಸ್ತಿತ್ತು. ಏನಮ್ಮ ಹೇಳ್ತಾ ಇದೀಯಾ? ನಾವಿಬ್ರು ಜಗಳ ಮಾಡ್ಕೊಳ್ತೀವ? ನಾವಿಬ್ರು ಅಕ್ಕ ತಂಗಿರಮ್ಮ. ಅದು ಅಲ್ಲದೆ ನಾನು ಇಲ್ಲದೆ ಇದ್ದಾಗ ನನ್ನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದಾಳೆ. ಇವಳಂದ್ರೆ ನಾನು ಜಗಳ ಮಾಡ್ತೀನ? ಸರಿ ಅತ್ತೆ, ಹಾಗಿದೆ. ಅಮ್ಮ, ರಾಜೇಶ್ ಅಂತ ಹುಡುಗ ನನ್ನ ಜೊತೆ 10ನೇ ಕ್ಲಾಸಲ್ಲಿ ಓದ್ತಿದ್ನಲ್ಲ, ನೆನಪಿದ್ಯಾ ನಿನ್ಗೆ? ಏನಕ್ಕ ನೀನು 10ನೇ ಕ್ಲಾಸ್ ವಿಷಯನ 10ನೇ ದಿನದಿಂದ ಕಾಂತಾರ ಮೂವಿ ನೋಡಿದ್ದೇನೋ ಥರ ಕೇಳ್ತಿದ್ಯಲ್ಲ, ನಂಗೆ ನೆನಪಿರುತ್ತೆ. ಏ, ಮೂವಿ ಅಲ್ಲ ಅಮ್ಮು, ರಾಜೇಶ್ ಅಂತ ಹುಡುಗ, ನೆನ್ಪು ಮಾಡ್ಕೋ. ನಾವ್ ಸ್ಕೂಲಿಂದ ಬರ್ತಾ ಅವ್ನ ಅತ್ತೆ ಮನೆ ನಮ್ಮನೆ ಹತ್ರನೇ ಇದೆ ಅಂತ ಹೇಳ್ತಿದ್ನಲ್ಲ. ನಮ್ ಜೊತೆನೆ ಬರ್ತಿರ್ಲಿಲ್ವೇನೆ ಅವನು? ತೆಳ್ಳಗೆ ಬೆಳ್ಳಗೆ ಉದ್ದಕ್ಕೆ. ಕನ್ನಡಕ ಹಾಕೊಂಡು ನಮ್ ಜೊತೆ ಕುಟು ಕುಟು ಅಂತ ನಡ್ಕೊಂಡ್ ಬರ್ತಿದ್ದ ಅವನೇ ತಾನೆ? ಕರೆಕ್ಟ್, ಅವನೇನೆ. ಹೌದು, ಈಗ ಅವನ ಬಗ್ಗೆ ಹೇಳ್ತಿದ್ಯಾ? ಏನ್ ಸಮಾಚಾರ? ಅಮ್ಮು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅವಾಗ ಅವ್ನು ಸಿಕ್ಕಿದ್ದ. ಅವಾಗ ಒಳ್ಳೆ ಪೆದ್ ನಂಗಿದ್ದ ಅಲ್ವಾ? ಆದ್ರೆ ಈಗ ಸಿವಿಲ್ ಇಂಜಿನಿಯರ್ ಆಗಿದ್ದಾನಂತೆ. ಅವನದೇ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆಯಂತೆ ಅಮ್ಮು. ಹೌದಾ? ಅಷ್ಟೇ ಅಲ್ಲ ಅಮ್ಮು, ನಾವು ಅಪ್ಪ ಅಮ್ಮಂಗೆ ಸೈಟ್ ತಗೊಂಡ್ವಲ್ಲ, ಆ ವಿಷಯ ಕೂಡ ಅವ್ರಿಗೆ ಹೇಳ್ದೆ. ಅದ್ರ ಜೊತೆಗೆ ಆ ಸೈಟಲ್ಲಿ ಮನೆ ಕಟ್ಸಕ್ ಎಷ್ಟಾಗುತ್ತೆ ಅಂತ ಕೂಡ ವಿಚಾರಿಸ್ದೆ. ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ತಿದ್ದಾಳೆ ಇವಳು? ಅಂದ್ರೆ ಇವರಿಬ್ರು ಸೇರ್ಕೊಂಡು ಆ ಪರಿ ಮಂಜಿಗೆ ಸೈಟ್ ಕೊಡ್ಸಿದಾರ? ಏನ್ ಹೇಳ್ದ? 20 ಲಕ್ಷದೊಳಗಡೆ ಮನೆ ಫಿನಿಶ್ ಮಾಡ್ಬೋದು ಅಂತ ಹೇಳ್ದ. ಸ್ಕೆಚ್ ಕೂಡ ಅವನೇ ಮಾಡ್ಕೊಡ್ತಾನಂತೆ. ಹೌದಾ? ನಾನೇನೋ ತುಂಬಾ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಕಣೆ. ಹೇಗಾದ್ರೂ ಮಾಡಿ ನಾವ್ 20 ಲಕ್ಷನ ಅರೇಂಜ್ ಮಾಡ್ಬೇಕಕ್ಕ. ಹೌದಮ್ಮು, ಆದ್ರೆ ಹೇಗ್ ಅರೇಂಜ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂತ ಕೂತ್ರೆ ಆಗಲ್ಲ ಕಣೆ, ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಹಾ, ಅದಕ್ಕೂ ಮುಂಚೆ ಅಮ್ಮಂಗೆ ಸೈಟ್ ಪತ್ರನ ಹುಷಾರಾಗಿ ಎತ್ತಿಡು ಅಂತ ಹೇಳ್ಬೇಕು. ಸೈಟ್ ಪೂಜೆ ದಿನ ಮರ್ತ್ ಬಂದಾಗೆ ಮತ್ತೆಲ್ಲಾದ್ರೂ ಬಿಸಾಕಿದ್ರೆ ಕಷ್ಟ. ಕರೆಕ್ಟ್ ಅಮ್ಮು, ಹಾಕಿದ್ರು ಆಶ್ಚರ್ಯ ಪಡೋ ಆಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಇನ್ನೋಸೆಂಟ್ ಕಣೆ. ಆ ಮಂಚು ಮೊನ್ನೆ ಯಾವುದೋ ಪೇಪರ್ಸ್ನ ನಮ್ಮ ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಕೊಡ್ತಿದ್ದ. ಮೋಸ್ಟ್ಲಿ ಆ ಸೈಟ್ ರಿಜಿಸ್ಟ್ರೇಷನ್ ಪೇಪರೇ ಅನ್ಸತ್ತೆ. ಯಾವುದಕ್ಕೂ ಈಗಲೇ ಆ ಏಜೆನ್ಸಿಯವರಿಗೆ ಕಾಲ್ ಮಾಡಿ ಏನು ಅಂತ ಕೇಳಬೇಕು. ಓಹ್, ಇದ ವಿಷಯ. ಪರವಾಗಿಲ್ವೇ? ನನ್ನ ಸೊಸೆ ಅಂದರೂ ತುಂಬ ಜೋರಿದ್ದಾರೆ. ಹಸ್ತ ತೋರಿಸಿದ್ರೆ ಕೈನೇ ನುಂಗ್ತಾರೆ. ನಾವಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇವರು ಆ ದುಡ್ಡನ್ನು ದೋಚ್ಕೊಂಡೋಗಿ ಅವರ ಅಪ್ಪ ಅಮ್ಮನಿಗೆ ಸೈಟ್ ಕೊಡಿಸಿದಾರಾ? ಇವತ್ತು ಇದೇ ಕಂಡ್ರೆ ನಿಮಗೆ ಮಾರಿ ಹಬ್ಬ.
ಸದ್ಯಕ್ಕೆ ಈ ಪೇಪರ್ ನನ್ನ ಹತ್ರನೇ ಇರಲಿ. ಇದ್ರ ಬಗ್ಗೆ ನಾನು ನನ್ನ ಸೊಸೆ ಹತ್ರ ಡಿಸ್ಕಷನ್ ಮಾಡಬೇಕು. ಮೇಡಮ್, ಈ ರೀತಿ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಂಜು ಅವರು ನನ್ನನ್ನು ನಂಬಿ ಈ ಪತ್ರ ಕೊಟ್ಟಿದ್ದಾರೆ ಮೇಡಮ್. ಅವ್ರು ಹೇಳಿದೆ ನಾನು ನಿಮಗೆ ಕೊಡೋದು ತಪ್ಪಾಗುತ್ತೆ ಮೇಡಮ್. ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ. ಮಂಜು ಅವರು ನಿಮ್ಮ ಏಜೆನ್ಸಿನಲ್ಲಿ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ನಿಮಗೆ ಅವ್ರ ಬಗ್ಗೆ ಅಷ್ಟು ಕನ್ಸರ್ನ್ ಇರಬೇಕಾದ್ರೆ ಇನ್ನವ್ರು ನಮ್ಮ ಬೀಗರು, ನಮಗಿನ್ನೆಷ್ಟಿರಲ್ಲ ಹೇಳಿ. ನೋಡಿ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಡ್ಬೋದು. ಇನ್ನು 2 days ಅಷ್ಟೇ ಈ ಪೇಪರ್ನ ನಾನೇ ನಿಮ್ಗೆ ವಾಪಸ್ ಕೊಡ್ತೀನಿ. ನಂಬಿಕೆ ಇಲ್ಲ ಅಂತಲ್ಲ ಮೇಡಮ್, ಪರವಾಗಿಲ್ಲ, 2 ದಿನ ಬಿಟ್ಟೇ ಕೊಡಿ. ನಾನು ಬರ್ತೀನಿ ಮೇಡಮ್. ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು ಕಲ್ಪನೆ. ಸಾರಿ 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 ಅದು ನಿಮ್ ಕೆಟ್ಟ ಕಲ್ಪನೆ. ನಾವಿಬ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಅವ್ರಿಗೆ ಸೈಟ್ ಕೊಡ್ಸಿರೋದು. ಏಯ್, ನಿಮ್ ಗಂಡಂದರ್ನ ಯಾಮಾರ್ಸೋ ಹಾಗೆ ನನ್ನನ್ನ ಯಾಮಾರ್ಸ್ಬೋದು ಅಂತ ಅನ್ಕೋಬೇಡಿ. ನಾನ್ ಯಾರನ್ನು ಅಷ್ಟು ಈಸಿಯಾಗಿ ನಂಬಲ್ಲ. ಅಲ್ಲ, 3 ಹೊತ್ತು ಮನೇಲಿ ಬಿದ್ದಿರೋ ನೀವು ಸೈಟ್ ಕೊಡಿಸ್ತೀರಾ ಅಂದ್ರೆ ನಾನಲ್ಲ, ಯಾರೂ ನಂಬಲ್ಲ. ಅಂದ್ರೆ ನಾವು ಕೆಲಸನೇ ಮಾಡಿಲ್ಲ, ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನಿಮ್ಮಿಂದ 20-30 ಲಕ್ಷ ಸಂಪಾದನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಕ್ಕಳು ದುಡ್ದಿರೋ ದುಡ್ಡಲ್ಲಿ ಇವತ್ತು ಸೈಟ್ ತಗೊಂಡಿದ್ದೀರಾ, ನಾಳೆ ಮನೆ ಕಟ್ಸ್ಕೊಡ್ತೀರಾ, ಮುಂದೊಂದ್ ದಿನ ಇಡೀ ಆಸ್ತಿನೇ ಬರ್ಸ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ? ಅತ್ತೆ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನೀವು. ಹಿಂದೆ ಮುಂದೆ ಗೊತ್ತಿಲ್ಲ ಏನೋ ಮಾತಾಡ್ಬೇಡಿ ಅತ್ತೆ. ಈ ಸೈಟನ್ನ ನಾವು ನ್ಯಾಯವಾಗಿ ದುಡ್ದಿರೋ ದುಡ್ಡಲ್ಲಿ ಕೊಡ್ಸಿದೀವಿ. ನಿಮ್ದಾಗ್ಲಿ ನಿಮ್ಮ ಮಕ್ಳದಾಗ್ಲಿ 1 ರೂಪಾಯಿ ಕೂಡ ಇಲ್ಲ. ನಿಮ್ ದುಡ್ಡಲ್ಲೇ ಕೊಡ್ಸ್ಬೇಕು ಅನ್ನೋ ಉದ್ದೇಶ ಆಗಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಯಾವಾಗ್ಲೂ ನಿಮ್ಮ ಮಕ್ಳ ಹತ್ರ ಮಾತಾಡಿ ಕೊಡಿಸ್ತಿದ್ವಿ. ಆದ್ರೆ ನಿಮ್ ಬಾಯಲ್ಲಿ ಈ ತರ ಮಾತು ಬರಬಾರ್ದು, ನಿಮ್ ಹಂಗಲ್ಲ ನಮ್ಮ ಅಪ್ಪ ಅಮ್ಮ ಬದುಕಬಾರ್ದು ಅಂತ ನಮ್ ದುಡ್ಡಲ್ಲಿ ನಾವೇ ಕೊಡ್ಸಿರೋದು. ನಿಮ್ಮ ಯೋಗ್ಯತೆಗೆ 30 ಲಕ್ಷ ಅಲ್ಲ, 30,000 ಕೂಡ ಸಂಪಾದನೆ ಮಾಡಕ್ಕಾಗಲ್ಲ. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಇದೇ ರೀತಿ ನನ್ನ ಮನೆ ದೋಚ್ಕೊಂಡು ಏನೇನೆಲ್ಲ ಮಾಡಿದ್ದೀರಾ? ಎಷ್ಟು ಕಡೆ ಸೈಟ್ ಮಾಡಿದ್ದೀರಾ? ನಿಮ್ ತರ ಸುಳ್ಳು ಹೇಳೋ ಬುದ್ಧಿ ನಮಗಿಲ್ಲ ಅತ್ತೆ. ನಾವು ನಿಜಾನೇ ಹೇಳ್ತಿರೋದು. ಇದರಲ್ಲಿ ನಿಮ್ದು 1 ಪೈಸೆನೂ ಇಲ್ಲ. ನಾವು ಸ್ವಂತವಾಗಿ ದುಡ್ದಿರೋ ದುಡ್ಡಲ್ಲಿ ಕೊಡ್ಸಿರೋದು. ಬೇಕಿದ್ರೆ ನಿಮ್ಮ ಮಕ್ಳ ಹತ್ರನೇ ಕೇಳಿ, ಅವ್ರಿಗೂ ಈ ವಿಷಯ ಗೊತ್ತಿದೆ. ಏಯ್, ನಿಮ್ಮೇಲ್ ಬಂದಿರೋ ಆರೋಪನ ವೇದಾಂತ್ ಮೇಲೆ ಹಾಕ್ಬೇಡಿ. ಒಂದ್ ವೇಳೆ ಅವನಿಗೆ ಗೊತ್ತಿದ್ದಿದ್ರೆ ನನ್ನ ಹತ್ರ ಹೇಳ್ತಿದ್ದ. ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ. ನಿಮ್ದೊಂದು ಫ್ರಾಡ್ ಫ್ಯಾಮಿಲಿ. ಅತ್ತೆ, ನನಗೆ ಬಿಗಿ ಹಿಡ್ದು ಮಾತಾಡಿ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನ್ ಸುಮ್ಮನೆ ಇರ್ತಿರ್ಲಿಲ್ಲ. ನಮ್ ಬಗ್ಗೆ ಎಷ್ಟು ಬೇಕಂದ್ರೂ ಮಾತಾಡಿ, ಪರವಾಗಿಲ್ಲ. ಆದ್ರೆ ಏನಾಯ್ತು ಅಂತ ಮೊದಲು ಹೇಳಿ. ನಾವು ದುಡ್ಡು ದೋಚ್ಕೊಂಡು ಹೋಗಿ ಸೈಟ್ ಕೊಡ್ಸಿದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾರು? ನಿಮ್ಮಮ್ಮ ಸುಹಾಸಿನಿ. ಇದೇ ರೀತಿ ನನ್ನ ಮನೆ ದೋಚ್ಕೊಂಡು ಏನೇನೆಲ್ಲ ಮಾಡಿದ್ದೀರಾ? ಎಷ್ಟು ಕಡೆ ಸೈಟ್ ಮಾಡಿದ್ದೀರಾ? ನಿಮ್ದೊಂದು ಫ್ರಾಡ್ ಫ್ಯಾಮಿಲಿ. ನಾವು ಬಡವರೇ ಇರ್ಬೋದು ವೇದಾಂತ್, ಆದ್ರೆ ಕಳ್ರಲ್ಲ. ನಮ್ಮ ಅಪ್ಪ ಅಮ್ಮ ನಮಗೆ ಬುದ್ಧಿನೇ ಕಲ್ಸಿಲ್ಲ ಅಂತ ಹೇಳಿದ್ರು. ಸುಹಾಸಿನಿ ಅತ್ತೆ ನಮ್ಗೆ ಏನ್ ಹೇಳಿದ್ರು ಬೇಜಾರಾಗ್ತಿರ್ಲಿಲ್ಲ ಬಾಬಾ. ಆದ್ರೆ ನಮ್ಮ ಅಪ್ಪ ಅಮ್ಮನ ಫ್ರಾಡ್ ಅಂತ ಹೇಳಿದ್ರು. ನಮ್ ಇಡೀ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ ಅಂತ ಹೇಳಿದ್ರು. ನಿಮ್ಮಮ್ಮ ಆಡಿರೋ ಮಾತಿಂದ ನಮಗೆ ತುಂಬಾ ಬೇಜಾರಾಗಿದೆ ವೇದಾಂತ್. ಅದಕ್ಕೆ ಆಚೆ ನಿಂತ್ಕೊಂಡಿದೀವಿ. ಅವ್ರಾಗವರೇ ಬಂದು ತಪ್ಪಾಯ್ತು ಅಂತ ಕೇಳೋವರೆಗೂ ನಾವು ಮನೆ ಒಳಗಡೆ ಬರಲ್ಲ. ಇಲ್ಲೇ ಬರ್ತೀನಿ.
ಮನೆಯಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದಾರೆ. ಎಲ್ಲರೂ ತಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಇವ್ರದೇ ಆಟ ಆಗೋಗಿದೆ. ಬಾ ವೇದಾಂತ್, ಅಮೂಲ್ಯ ಆರ್ತಿ ಇಬ್ರು ನಮ್ಮನೆ ದುಡ್ಡು ತಗೊಂಡು ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಸೈಟ್ ಕೊಡ್ಸಿದ್ದಾರೆ. ಕೇಳಕ್ ಹೋದ್ರೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಎಂತವ್ರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ? ಇವ್ರು ಮಾಡೋ ಕೆಲಸದಿಂದ ನಮ್ಮ ಮರ್ಯಾದೆ ಹಾಳಾಗ್ತಿದೆ. ಅಮ್ಮ ಪ್ಲೀಸ್ ಅಮ್ಮ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಅಮ್ಮ, ನೀವು ಅವ್ರ ಬಗ್ಗೆ ತಿಳ್ಕೊಳ್ದೆ ಮಾತಾಡ್ತಿದ್ದೀರಾ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಏನ್ ಗೊತ್ತಾಗುತ್ತೆ? ಇಷ್ಟಕ್ಕೂ ಸೈಟ್ ಅನ್ನು ಅವರು ನಮ್ಮ ದುಡ್ಡಲ್ಲಿ ತಗೊಂಡಿದ್ದೀರ ಅಂತ ನಿಮ್ಗೆ ಯಾರು ಹೇಳಿದ್ದು? ಆರೋಪ ಮಾಡಿದ್ರೆ ಸಾಲದಮ್ಮ, ಅದ್ರ ಬಗ್ಗೆ ಕುಲಂಕುಷವಾಗಿ ತಿಳ್ಕೊಂಡಿರ್ಬೇಕು. ಅವ್ರು ತಗೊಂಡಿರೋ ಸೈಟ್ ಅಲ್ಲಿ ನಮ್ಮ ಮನೆಯಿಂದ ₹1 ದುಡ್ಡು ಕೂಡ ಖರ್ಚಾಗಿಲ್ಲ. ಅವರ ಸೈಟ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ಜೀವಂತ ಸಾಕ್ಷಿ. ಹಾಗಾದ್ರೆ ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ? ಹೌದು, ನನಗದು ಮೊದಲೇ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನು ಹೆಲ್ಪ್ ಕೂಡ ಆಫರ್ ಮಾಡಿದ್ದೆ, ಆದ್ರೆ ಅವ್ರು ತಗೊಳ್ಳಿಲ್ಲ. ಸ್ವಾಭಿಮಾನಿಗಳು. ನಮ್ಮ ತಂದೆ ತಾಯಿಗೆ ನಾವು ದುಡ್ದಿರೋ ದುಡ್ಡನ್ನೇ ಸೈಟ್ ಕೊಡಿಸ್ಬೇಕು ಅಂತ ಕಷ್ಟಪಟ್ಟು ದುಡ್ದಿದ್ದಾರೆ. ಇವತ್ತಿನ ಕಾಲದಲ್ಲೂ ಈ ತರ ಹೆಣ್ಮಕ್ಳಿದ್ದಾರೆ ಅಂತ ಬೀದಿ ಬಿಕಾರಿಗಳಾಗಿ ಬೆಳೆದಿದ್ರೆ ಗೊತ್ತಾಗ್ತಿತ್ತ. ಇವತ್ತು ನನ್ನನ್ನೇ ಅನ್ನೋ ಪರಿಸ್ಥಿತಿನಲ್ಲಿ ತಂದ್ಬಿಟ್ಟಿದಾರಲ್ವಾ. ಜೊತೆಗೆ ಚಂದ್ರ ಬೇರೆ. ವಿಚಾರ ಏನು ಅಂತ ಗೊತ್ತಿಲ್ಲದೆ ಇದ್ರು ತನ್ನ ಬಾಯಿಗೆ ಏನು ಬರುತ್ತೋ ಅದನ್ನೇ ಮಾತಾಡ್ತಾಳೆ. ಏನೋ ಇವಳೆ ಅವರನ್ನೆಲ್ಲ ಹೊತ್ತು ಹೆತ್ತು ಬೆಳೆಸಿದಳೆ ಅನ್ನೋ ತರ ಬಿಲ್ಡಪ್ ಬೇರೆ. ಇಂಥವ್ರನ್ನೆಲ್ಲ ಮನೆಯೊಳಗಡೆ ಬಿಟ್ಕೊಂಡಿದ್ದು ನಂದೇ ತಪ್ಪು. ಇಲ್ಲ, ವೇದಾಂತ್ ನನ್ನ ಕೈ ತಪ್ಪು ಹೋದ್ರೆ ಇನ್ನು ಮುಂದೆ ನನ್ನ ಆಟ ನಡೆಯಲ್ಲ. ವೇದಾಂತ್ ನನ್ನ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾನೆ. ಇವತ್ತು ಇವನ್ ಮಾತಾಡಿದ್ದಾನೆ, ನಾಳೆ ಮನೆಯವ್ರಿಗೆಲ್ಲರೂ ಮಾತಾಡ್ತಾರೆ. ಇಲ್ಲ, ವೇದಾಂತ್ನ ಮತ್ತೆ ಹೇಗಾದ್ರೂ ಇಷ್ಟು ವರ್ಷದಿಂದ ನನ್ನ ಜೀವನದಲ್ಲಿ ಬರೀ ಕತ್ಲನ್ನ ನೋಡಿದ್ದೆ. ಈಗ ನಾನು ಬೆಳಕನ್ನ ಕಾಣ್ತಾ ಇದ್ದೀನಿ. ನರಕ ಚತುರ್ದಶಿ ದಿನ ರಾಕ್ಷಸರನ್ನ ಸಂಹಾರ ಮಾಡಿದ ಹಾಗೆ ಇವತ್ತು ನನ್ನ ಮಗ ವೇದಾಂತ್ ಸುಹಾಸಿನಿನ್ನೇ ಪ್ರಶ್ನೆ ಮಾಡ್ದ. ಅವಳ ಅಹಂಕಾರನ ಕಡಿಮೆ ಮಾಡ್ದ. ಭಗವಂತ, ಸುಹಾಸಿನಿ ಮಾಡಿರೋ ಪ್ರತಿಯೊಂದು ಅನ್ಯಾಯನೂ ನನ್ನ ಮಗನ ಗಮನಕ್ಕೆ ಬರೋ ಹಾಗೆ ಮಾಡು. ಅವಳನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡು. ಅವಳಿಂದ ನನ್ನ ಮಕ್ಕಳನ್ನ ಕಾಪಾಡು ತಂದೆ.
ಧ್ರುವ, ಯಾಕೋ ಹೀಗೆ ಮಾಡ್ತಾ ಇದೆಯಾ? ನಿಂಗೆ ನಮ್ಮನ್ನ ನೋಡಿದ್ರೆ ಏನು ಅನಿಸ್ತಾ ಇಲ್ವಾ? ಸೀರಿಯಸ್ ಹಠ ಮಾಡಬಾರ್ದು ಕಣು. ಇದೇ ಥರ ಕೂತಲ್ಲೇ ಕೂತಿದ್ರೆ ಇನ್ನು ಯಾವಾಗಲೂ ಹುಷಾರಾಗೋದು, ಯಾವಾಗಲೂ ಮದುವೆ ಆಗೋದು? ನಿಂಗೆ ಬೇಗ ಹುಷಾರಾಗಲಿ ಅಂತ ವೇದಾಂತನ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ನಿಂಗೋಸ್ಕರ ಅವ್ನು ಮೀಟ್ ಮಾಡ್ದಿರೋ ಡಾಕ್ಟರ್ ಇಲ್ಲ, ಕೊಡ್ಸಿರೋ ಟ್ರೀಟ್ಮೆಂಟ್ ಇಲ್ಲ. ಒಬ್ಬ ಅಣ್ಣನಾಗಿ ಅವ್ನು ಇನ್ನೆಲ್ಲ ಮಾಡಬೇಕು ಎಲ್ಲ ಮಾಡಿದಾನೆ. ಆದರೆ ನೀನು ಮಾತ್ರ ದೇವ್ರ ಥರ ಕೂತಲ್ಲೇ ಕೂತಿದ್ಯಾ. ಇನ್ನು ಎಷ್ಟು ದಿನ ಅಂತ ಹೇಳಿ ನಿನ್ನ ಮುಂದೆ ಈ ಥರ ಒಬ್ಬೊಬ್ಬರೇ ಮಾತಾಡ್ತಾ ಇರೋದು ಹೇಳು? ನಾನು, ವಿಕ್ಕಿ ಅಣ್ಣ, ವೈದೇಹಿ ಅಮ್ಮ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ನಿಂತ ಇರ್ತಾ ಇದ್ದೀವಿ. ನೀನು ಮಾತಾಡಲ್ಲ ಅಂತ ಗೊತ್ತು, ನಿಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆದರೆ ನೀನು ರೆಸ್ಪಾಂಡೇ ಮಾಡಲ್ಲ ಅಂತ್ಯ. ಇದು ತುಂಬ ಮೋಸ ಕಾಣೋದ್ರುವ. ಮಾತಾಡ್ಸೋ ಜೊತೆ ಮಾತಾಡಬೇಕು ತಾನೇ? ಸರಿನಪ್ಪ, ಈಗ ನೀನು ಮಾತಾಡಬೇಕು ಅಂದ್ರೆ ಏನು ಮಾಡಬೇಕು ಹೇಳು? ನಿನ್ಗೋಸ್ಕರ ನಾವೆಲ್ಲ ಏನು ಬೇಕಿದ್ರೂ ಮಾಡೋಕೆ ರೆಡಿ ಆಗಿದ್ದೀವಿ. ಅರ್ಥ ಆಯ್ತು ಬಿಡು. ನೀನ್ ಯಾಕೆ ಬ್ಲಶ್ ಮಾಡ್ತಾ ಇದೀಯಾ ಅಂತ ಇವಾಗ ಗೊತ್ತಾಯ್ತು. ಆ ಗೊಂಬೆ ನೋಡ್ಬಿಟ್ಟು ನಿನ್ ಗೊಂಬೆ ನೆನಪಾಗ್ತಿದ್ದಾಳ? ಪರವಾಗಿಲ್ಲ ಕಣೋ, ನಿನ್ ಕಣ್ ಮಿಟಕ್ಸ್ತಾ ಇರೋದು, ಬ್ಲಶ್ ಆಗ್ತಾ ಇರೋದು ನೋಡಿದ್ರೆ ಹೋಗಿದ್ದ ಜೀವ ವಾಪಸ್ ಬಂತು. ನಿನ್ ಕಣ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ಫೋನ್ ಮಾಡ್ಬೇಕಾ? ಬೇಡವಾ? ಮಾಡ್ಲಾ ಫೋನು? ಮಾಡಿ. ನಿನ್ ಹುಡುಗಿಗೆ ಇತ್ತೀಚೆಗೆ ಕೊಬ್ಬ ಬಂದಿದೆ ಕಣೋ. ನನ್ ಕಾಲೇ ಪಿಕ್ ಮಾಡಲ್ಲ ಅಂತಾಳೆ. ನಾನು ಮಾಡಿದ್ದು ಸರಿನಾ ತಪ್ಪ? ತಪ್ಪಲ್ಲ ವೇದಾಂತ್, ಸರಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಕಾಫಿ ಕುಡಿರಿ, ನಾನೇ ಕೈಯಾರೆ ಮಾಡಿ. ಕಾಫಿ ಚೆನ್ನಾಗಿದೆಯಮ್ಮ? ತುಂಬಾ ಚೆನ್ನಾಗಿದೆ ಅಮ್ಮ. ಆನ್ಲೈನಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಪಲಾವ್ ಕೂಡ ನಾನೇ ಮಾಡಿದ್ದೀನಿ. ವೇದಾಂತ್, ಅದನ್ನೆಲ್ಲ ಯಾಕಪ್ಪ ಮಾಡಕ್ ಹೋದೆ? ಸುಮ್ಮನೆ ತೊಂದರೆ ತಗೊಂಡೆ. ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದೀನಿ. ನನಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೇ. ಸರಿಯಮ್ಮ, ನೀವು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ, ನಾನು ಫ್ರೆಶ್ ಅಪ್ ಆಗ್ತೀನಿ. ಎಲ್ಲ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿದ್ಯಾ ಅಮೂಲ್ಯ, ನಿನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಒಂದು ರಾತ್ರಿ ನಾನು ಊಟ ಮಾಡಲಿಲ್ಲ ಅಂತ ಎಷ್ಟು ಒದ್ದಾಡ್ಬಿಟ್ಟ. ಬೆಳಿಗ್ಗೆ ಅವನೇ ಕಾಫಿ ಮಾಡ್ತಂದ, ಈಗ ನನಗೋಸ್ಕರ ತಿಂಡಿ ಕೂಡ ರೆಡಿ ಮಾಡ್ತಿದ್ದಾನೆ. ಇದರಲ್ಲೇ ಗೊತ್ತಾಗತ್ತಲ್ವಾ ಅವನಿಗೆ ನನ್ನ ಮೇಲೆ ಎಷ್ಟು ಹುಚ್ಚು ಪ್ರೀತಿ ಇದೆ ಅಂತ. ಈ ಹುಚ್ಚು ಪ್ರೀತಿನ ಯಾರೇ ಬರಲಿ ಹೋಗ್ಲಿ ಕಡಿಮೆ ಮಾಡೋಕ್ಕಾಗಲ್ಲ. ತಗೊಂಬನ್ನಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ.
ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಅಮೂಲ್ಯ, ನನ್ನ ರೂಮ್ನಲ್ಲಿ ನಿನಗೆ ಆರ್ತಿಗೆ ಇಬ್ರಿಗೂ ಸೇರಿ ಜ್ಯುವೆಲ್ರಿ ಇಟ್ಟಿದ್ದೀನಿ. ಅದನ್ನ ಇಬ್ರು ಅರ್ಧರ್ಧ ಹಂಚ್ಕೊಳ್ಳಿ. ಏನು ಹೇಳ್ತಿದ್ದೀರಾ ಅತ್ತೆ? ಅದೆಲ್ಲ ನಾವ್ಯಾಕೆ ಹಂಚ್ಕೋಬೇಕು? ಯಾಕೆ ಏನು ಅಂತ ಕೇಳಬೇಡ. ಅದೆಲ್ಲ ನಿಮಗೆ ಸೇರ್ಬೇಕಾಗಿಲ್ಲ. ನೀವಿಬ್ರು ಹಂಚ್ಕೊಳ್ಳಿ. ಅತ್ತೆ ಪ್ಲೀಸ್, ಏನು ಅಂತ ಸರಿಯಾಗಿ ಹೇಳಿ. ಇದಕ್ಕಿದ್ದಂಗೆ ಒಡವೆ ಹಂಚ್ಕೊಳ್ಳಿ ಅಂತಂದ್ರೆ ನಾವೇನು ಅನ್ಕೋಬೇಕು? ನಿನ್ನೆ ನಿಮ್ಮಿಬ್ಬರ ಹತ್ರ ನಾನು ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ದೊಡ್ಡೋಳಾಗಿ ನಾನೇ ಚಿಕ್ಕೋಳ್ ಥರ ಬಿಹೇವ್ ಮಾಡಿಬಿಟ್ಟೆ. ನಿಮ್ಮಿಬ್ಬರ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಾನು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ಅಮ್ಮ, ದಯವಿಟ್ಟು ಈ ರೀತಿ ತಮಾಷೆ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲ ವೇದಾಂತ್, ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಾಗಿದೆ. ನಾನು ಈ ಮನೇಲಿದ್ರೆ ಯಾರಿಗೂ ನೆಮ್ಮದಿ ಇರಲ್ಲ. ಅದಕ್ಕೆ ನಾನು ದೂರ ಹೋಗ್ತಾ ಇದ್ದೀನಿ. ಇನ್ಮೇಲಾದ್ರೂ ನೀವೆಲ್ಲ ಚೆನ್ನಾಗಿರಿ. ಅಮ್ಮ ಪ್ಲೀಸ್ ಅಮ್ಮ, ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ವೇದಾಂತ್, ಇದೊಂದು ವಿಚಾರದಲ್ಲಿ ಬಲವಂತ ಮಾಡಬೇಡ. ನಿಮ್ಮನ್ನೆಲ್ಲ ಬೆಳೆಸಿ ಓದಿಸಿ ದೊಡ್ಡವ್ರನ್ನಾಗಿ ಮಾಡಿದ್ದೀನಿ. ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋ ಹಾಗೆ ಮಾಡಿದ್ದೀನಿ. ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಹೇಗೂ ನಿಮ್ಮಮ್ಮ ಬಂದಿದ್ದಾಳೆ. ಇನ್ನು ಮುಂದೆ ನಿಮ್ಮಮ್ಮನೇ ನೋಡ್ಕೋತಾಳೆ. ಇನ್ಮೇಲೆ ನಿಮಗೆಲ್ಲ ನನ್ನ ಅಗತ್ಯ ಇಲ್ಲ. ನನ್ನಿಂದ ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ಹಾಗೆ ಇನ್ನೊಂದು ವಿಚಾರ, ಯಾರೂ ನನ್ನನ್ನು ಹುಡ್ಕೋಕೆ ಹೋಗಬೇಡಿ. ನಾನು ಬರ್ತೀನಿ. ಸಾರಿ, ಹೋಗ್ತೀನಿ. ಆದರೆ ಪಾಪ, ಅವಳಿಗೆ ನನ್ನ ಮಾತಿಂದ ನೋವಾಗಿದೆ ಅನ್ಸತ್ತೆ. ಸುಹಾಸಿನಿ, ನಮ್ಮ ಅಮೂಲ್ಯನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ನೀನ್ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ಅವಳು ನಿನ್ನ ತುಂಬಾ ಗೌರವಿಸ್ತಾಳೆ. ಅವಳು ಬೇಕಿದ್ರೆ ನಿನ್ನ ಹತ್ರ ಸಾರಿ ಕೇಳ್ತಾಳೆ. ಅಲ್ವೇ ನಮ್ಮ ಅಮೂಲ್ಯ? ಅತ್ತೆ, ಯಾರು ಬೇಕು ಅಂತ ಮಾಡಲ್ಲ. ಕೆಟ್ಟಗಳಿಗೆ ನಮ್ಮಿಂದ ಆ ಥರ ಮಾಡಿಸ್ಬಿಡುತ್ತೆ. ನೀವಷ್ಟಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ತಪ್ಪಾಗುತ್ತೆ ಅತ್ತೆ. ಆಗಿರೋದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ಬಿಡಿ. ಸಾರಿ ಅತ್ತೆ. ಸರಿನಮ್ಮ, ನೀವೆಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಮನೆ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ.
ನಮ್ಮ ಆಶ್ರಮದಲ್ಲಿ ಯಾರೋ ತುಂಬಾ ಕಷ್ಟದಲ್ಲಿದ್ದಾರಮ್ಮ, ಅವ್ರ ಜೊತೆ ಮಾತಾಡ್ತಿದ್ದೆ. ಆಶ್ರಮದಲ್ಲಿರೋರ್ಗೂ ಬೇಲ್ಗೂ ಏನು ಸಂಬಂಧ ಆಗುತ್ತೆ? ಅಷ್ಟಕ್ಕೂ ಆಶ್ರಮದಲ್ಲಿರೋರಿಗೆ ಏನು ಪ್ರಾಬ್ಲಮ್ ಆಗಿದೆ? ಏನಕ್ಕೆ ಬೇಲ್ ಸಿಗಬೇಕು? ಏನು ಕರೆಕ್ಟಾಗಿ ಹೇಳಿಯತ್ತೆ? ಏನು ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಟಾಗಿ ಹೇಳಿಯತ್ತೆ. ವೇದಾಂತ್ ಹತ್ರ ಮಾತಾಡಿ ಬೇಲ್ ಕೊಡಿಸೋ ಜವಾಬ್ದಾರಿ ನಂದು. ವೇದಾಂತ್ ಕೂಡ ಲಾಯರೇ. ಅಯ್ಯೋ, ಅವ್ರಿಗೆ ಆಲ್ರೆಡಿ ಬೇಲ್ ಸಿಕ್ಕಾಯ್ತು, ಅದಕ್ಕೆ ಬೇಜಾರಾಗ್ತಿದೆ. ಬೇಲ್ ಸಿಕ್ಕಿದ್ರೆ ಖುಷಿ ಪಡ್ಬೇಕಲ್ವಾ ಅತ್ತೆ? ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ಅದು ಆ ಥರ ಅಲ್ಲ. ನಮ್ಮ ಆಶ್ರಮದಲ್ಲಿ ಒಬ್ರು ವಯಸ್ಸಾಗಿರೋರು ಇದ್ರು. ಅವ್ರ ಮಗ ಆಸ್ತಿ ವಿಚಾರಕ್ಕೆ ಆಶ್ರಮಕ್ಕೆ ನುಗ್ಗಿ ಅವ್ರ ಮೇಲೆ ಕೈ ಮಾಡಿದ್ದ. ಅವನ ಮೇಲೆ ಆಶ್ರಮದವರು ಕೇಸ್ ಹಾಕಿದ್ರು. ಮತ್ತೆ ಬೇಲ್ ಸಿಕ್ಕಿದೆ, ಮತ್ತೆ ಆಶ್ರಮಕ್ಕೆ ಬಂದು ಗಲಾಟೆ ಮಾಡ್ತಾನೆ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ದಿದ್ದು. ಹೋಗ್ಲಿ ಬಿಡಮ್ಮ, ಅವ್ರ ವಿಚಾರ ನಮ್ಗೆ ಯಾಕೆ? ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಹಲೋ, ವೇದಾಂತ್ ವಶಿಷ್ಠ. ಹೌದು, ಯಾರು ಮಾತಾಡೋದು? ನಿನ್ ಪಾಲನ್ ಯಮ ಅನ್ಕೋ. ನಿನ್ ಸಾಯಿಸಕ್ಕೆ ಬಂದಿದ್ದೀನಿ. ರಿಟರ್ನ್ ಕಾಲ್. ಸಾಯಿಸ್ತೀನಿ ಅಂತ ಯಾರು ಹೆದರ್ಸ್ತಾ ಇದ್ದಾರೆ. ನೀನು ಲೌಡ್ ಸ್ಪೀಕರ್ ಹಾಕು, ನಾನು ರೆಕಾರ್ಡ್ ಮಾಡ್ಕೋತೀನಿ. ಬರೀ ನಿನ್ನನ್ನಲ್ಲ, ನಿನ್ ಜೊತೆ ಇರೋ ಎಲ್ಲಾರನ್ನ ಸಾಯಿಸ್ತೀನಿ. ಯು ಇಡಿಯಟ್, ಮೊದಲು ನೀನು ಯಾರು ಅಂತ ಹೇಳಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಹೇಳದ್ನಲ್ಲ, ನಿನ್ ಪಾಲಿನ ಯಮ ಅಂತ. ನೀನು ತೇಜಸ್ನ ಬರೀ ಅರೆಸ್ಟ್ ಮಾಡಿಸೋದಿಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಬೇಡ. ನಿಜವಾದ ಆಟ ಶುರು ಆಗೋದು ಇನ್ಮೇಲೇನೆ. ಇವಾಗ ನೀನ್ ಗೆದ್ದಿರ್ಬೋದು, ಆದ್ರೆ ಫೈನಲ್ ಆಟ ನಂದೇ. ನನ್ನ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ಯಲ್ಲ, ಮೊದಲು ನೀನು ಯಾರು ಅಂತ ಹೇಳು. ಯಾರು ಯಾರನ್ನ ಸಾಯಿಸ್ತಾರೆ, ಯಾರನ್ನ ಹೊಡಿತಾರೆ ಅಂತ ಆಮೇಲೆ ನೋಡೋಣ. ನಾನು ಯಾರಂತ ನಿಂಗೆ ಬೇಕಾಗಿಲ್ಲ. ನನ್ಗೆ ಮಾತ್ರ ನಿನ್ ತಮ್ಮನ್ ಜೀವ ಬೇಕು. ನೀನ್ ಅವನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಅಷ್ಟೇ, ಅವನ್ ಸಾಯೋದು ನನ್ನ ಕೈಯಿಂದಾನೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ ತಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡಿಸಿರೋದು ನಾನೇನೆ. ಸರಿ ಇದೆಯಾ ನೋಡಿಮ್ಮ? ವೈದೇಹಿ, ವೈದೇಹಿ, ವೈದೇಹಿ. ಕರ್ದ್ರಮ್ಮ? ಯಾಕಮ್ಮ ಕರೆದಿದ್ದು ಕೇಳಿಸ್ಲಿಲ್ವಾ? ಹೌದು, ಈ ಮನೇಲಿ ವೈದೇಹಿ ಅಂದ್ರೆ ನೀನೇ ತಾನೆ? ಯಾಕೆ ಏನು ಮಾತಾಡ್ತಾ ಇಲ್ಲ? ಅಮ್ಮ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ವೈದೇಹಿ ನಾನಲ್ದೆ ಇನ್ಯಾರಾಗಕ್ ಸಾಧ್ಯ? ಅಲ್ಲ, ನಾನ್ ಕರೆದಿದ್ದು ಕೇಳಿಸ್ತಾ ಇರೋರಾಗಿದ್ದೀಯಲ್ಲ, ಇನ್ನೇನ್ ಅಂದ್ಕೋಬೇಕು ಹೇಳು? ಇಲ್ಲಮ್ಮ, ನಾನು ಯಾವ್ದೋ ಬೇರೆ ಯೋಚನೆಯಲ್ಲಿದ್ದೆ, ಅದಕ್ಕೆ ಕೇಳಿಸ್ಲಿಲ್ಲ. ನೀನ್ ಅದೇನ್ ಯೋಚನೆ ಮಾಡ್ತೀಯೋ, ಯಾರ ಜೊತೆ ಮಾತಾಡ್ತೀಯೋ ಒಂದು ಅರ್ಥ ಆಗಲ್ಲ. ಅಲ್ಲ ಕಣೆ, ಎಷ್ಟೋ ವರ್ಷಗಳಾದ್ಮೇಲೆ ನಿನ್ನ ನೋಡ್ತಾ ಇದ್ದೀನಿ.
ನಿನ್ ಜೊತೆ ಮಾತಾಡ್ಬೇಕು, ಕಷ್ಟ ಸುಖ ಎಲ್ಲ ಹೇಳ್ಕೋಬೇಕು ಅಂತ ಇದ್ದೀನಿ. ನೀನ್ ಕೈಗೆ ಸಿಕ್ಕಲ್ವಲ್ಲೇ? ಯಾಕೆ ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನಗೆ? ಅಂದ್ರೆ ನಿಮಗ್ ಕಣ್ ಕಾಣಿಸ್ತಿದ್ಯಾ? ನಾ ನಿಮಗ್ ಕಾಣಿಸ್ತಾ ಇದ್ದೀನಾ? ನೋಡ್ತಿದ್ದೀನಿ ಅಂದ್ರೆ ಕಣ್ಣು ಕಾಣುತ್ತೆ ಅಂತ ಅಲ್ಲಮ್ಮ, ಕಿವಿನೂ ಚೆನ್ನಾಗಿ ಕೇಳಿಸುತ್ತೆ. ಯಾರೋ ಬಂದಾಗ ಶಬ್ದ ಆಯ್ತು, ಅದು ನೀನೇ ಇರ್ಬೇಕು ಅಂತ ಕೂಗ್ದೆ. ವೈದೇಹಿ, ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ಇಷ್ಟು ವರ್ಷ ವೃದ್ಧಾಶ್ರಮದಲ್ಲಿ ಹೇಗಿದ್ದೆ? ಬೆಂಕಿ ಅವಘಡ ಆದ್ಮೇಲೆ ಮನೆಗೆ ಯಾಕೆ ಬರಲಿಲ್ಲ? ನಿನಗೆ ನಿನ್ ಮಕ್ಕಳನ್ನ ನಿನ್ ತಾಯಿನ ನೋಡ್ಬೇಕು ಅನಿಸ್ಲಿಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನನ್ನೇ ಕೇಳ್ತಾ ಇರೋದು, ಮನೆಗೆ ಯಾಕೆ ಬರ್ಲಿಲ್ಲ? ನಮ್ಮನ್ನು ಹುಡುಕೋ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ವೈದೇಹಿ, ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ಇಷ್ಟು ವರ್ಷ ವೃದ್ಧಾಶ್ರಮದಲ್ಲಿ ಹೇಗಿದ್ದೆ? ಬೆಂಕಿ ಅವಘಡ ಆದ್ಮೇಲೆ ಮನೆಗೆ ಯಾಕೆ ಬರಲಿಲ್ಲ? ನಿನಗೆ ನಿನ್ ಮಕ್ಕಳನ್ನ ನಿನ್ ತಾಯಿನ ನೋಡ್ಬೇಕು ಅನಿಸ್ಲಿಲ್ವಾ? ನನ್ ಕತೆ ಏನಂತ ಹೇಳಿ ಅಮ್ಮ. ನನ್ ಕತೆ ಕೇಳಿದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಅದಕ್ಕೆ ನಾನ್ ನಿಮ್ ಹತ್ರ ಏನು ಹೇಳಲಿಲ್ಲ. ನೀರಲ್ಲ, ಕಣ್ಣಲ್ಲೇ ರಕ್ತ ಬಂದ್ರೂ ಪರವಾಗಿಲ್ಲ. ನಿನ್ ಕತೆ ಏನು ಅಂತ ನಾನು ತಿಳ್ಕೋಬೇಕು. ಅದೇನು ಅಂತ ಹೇಳು. ಅವತ್ತವರೆಲ್ಲ ನಮ್ಮ ಮನೆ ಮುಂದೆ ಬಂದು ನಿಮ್ಮ ಅಳಿಯ ಸೂರ್ಯನ್ನ ನಮ್ಮನ್ನೆಲ್ಲ ಹೆದರ್ಸಿದ್ರು. ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರು. ತುಂಬಾ ಭಯ ಆಗ್ತಿತ್ತು. ಆ ಭಯದಿಂದನೇ ನಾನು ತುಂಬಾ ಶಾಕ್ ಆಗಿದ್ದೆ. ನಾನ್ ಯಾರು, ನನ್ ದೂರ ಯಾವುದು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನನಗೆ ನೆನಪೇ ಇರ್ಲಿಲ್ಲ. ಎಲ್ಲ ಮರ್ತೋಗಿತ್ತು. ಮತ್ತೆ ನೆನ್ಪು ಬರೋದಿಕ್ಕೆ ನನಗಿಷ್ಟು ವರ್ಷ ಬೇಕಾಯ್ತು. ಅದಕ್ಕೆ ನಾನು ಆಶ್ರಮದಲ್ಲೇ ಇದ್ದೆ. ಓ ಹೌದಾ, ಇಷ್ಟೆಲ್ಲ ಆಯ್ತಾ? ಅಯ್ಯೋ, ನಿನ್ ಕತೆಗೆ ಎಲ್ಲ ಕೇಳಿದ್ರೆ ಪಾಪ ಅನ್ಸುತ್ತೆ ಕಣೆ. ಇದೇ ಕಾರಣಕ್ಕಮ್ಮ ನಾನು ಇಷ್ಟ ದಿನ ನಾನು ಏನು ಹೇಳಿರ್ಲಿಲ್ಲ. ನಾನು ನಿಮ್ಗೆ ಏನೇ ಆಗ್ಲಿ, ನನ್ನ ನಿನ್ ಮಕ್ಕಳನ್ನ ನೀನ್ ಮರ್ತಿಲ್ವಲ್ಲ, ಅದೇ ನನಗ್ ಖುಷಿ ಕಣಮ್ಮ. ಹೇಗಮ್ಮ ಮರೆಯಕ್ಕಾಗತ್ತೆ? ನೀವೆಲ್ಲ ಇದೀರಾ ಅಂತ ತಾನೇ ನಾನು ಈ ಮನೆಗ್ ಬಂದಿರೋದು. ಇಲ್ಲ ಅಂದಿದ್ರೆ ನನ್ ಕೆರೆನೋ ಬಾವಿನ ನೋಡ್ಕೊಂಡಿರ್ಬೇಕಾಗಿತ್ತು. ಪಾಪ. ವೈದೇಹಿ, ನಿನಗೆ ಆಶ್ರಮದಲ್ಲಿ ಫೋನ್ ಕೊಡ್ಸಿದ್ರಮ್ಮ? ಅವ್ರು ಯಾಕಮ್ಮ ಫೋನ್ ಕೊಡಿಸ್ತಾರೆ? ಅವ್ರ ಆಶ್ರಯ ಕೊಟ್ಟಿರೋದೇ ಹೆಚ್ಚು. ಮತ್ತೆ ಫೋನ್ ಇಟ್ಕೊಂಡಿದ್ದೀಯಾ? ಓ, ಇದಾ ಸುಹಾಸಿನಿ ಕೊಡ್ಸಿರೋದಮ್ಮ. ಹೌದಾ, ಹಾಗಾದ್ರೆ ಸರಿಯಮ್ಮ. ವೈದೇಹಿ, ಮೇಲಿನ ಮೇಲೆ ಫೋನ್ ಬರ್ತಾನೆ ಇದೆ. ಅದ್ ಯಾರು ಅಂತ ನೋಡಮ್ಮ. ಪಾಪ ಆಶ್ರಮದವರೇ ಇರ್ಬೇಕು ಅಂತ ಕಾಣುತ್ತೆ. ಸರಿಯಮ್ಮ, ನಾನು ಫೋನಲ್ಲಿ ಮಾತಾಡ್ತೀನಿ. ಬಾಬಾ, ವೇದ ನಿಮ್ಮ ಹತ್ರ ಅದ್ರ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ನಾ? ಡಿಸ್ಕಸ್? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಬಾಬಾ, ರಾಜಣ್ಣಂಗೆ ಆಕ್ಸಿಡೆಂಟ್ ಆಗಿತ್ತಾರ, ಅವತ್ತವ್ರಿಗೊಂದು ಫೋನ್ ಕಾಲ್ ಬಂದಿದೆಯಲ್ಲ, ನೆನ್ಪಿದ್ಯಾ? ಹೌದು. ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಾ ಇದ್ಯಾ? ಯಾಕಂದ್ರೆ ಆ ಫೋನ್ ಕಾಲ್ ಯಾವ ಲೊಕೇಶನ್ ಇಂದ ಬಂದೆ ಅಂತ ಟ್ರೇಸ್ ಮಾಡ್ಕೊಂಡು ವೇದಾಂತ್ ಮತ್ತೆ ಪ್ರಜ್ವಲ್ಲು ಹೋಗಿದ್ದಾರೆ. ಆಗ ಆ ಜಾಗದಲ್ಲಿ ಅವ್ರಿಗೆ ತೇಜಸ್ ಜೊತೆ ಒಬ್ಬ ನಿಗೂಢವಾದ ವ್ಯಕ್ತಿ ಸಿಕ್ಕಿದ್ನಂತೆ. ಹೌದಾ? ಮತ್ತೆ ಅಗ್ರಜ ಈ ವಿಷಯದ ಬಗ್ಗೆ ನನ್ನ ಹತ್ರ ಏನು ಹೇಳೇ ಇಲ್ವಲ್ಲ? ನೀವು ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಿಲ್ಲ ಅನ್ಸುತ್ತೆ ಬಾಬಾ, ಇಲ್ಲಾಂದ್ರೆ ಗ್ಯಾರಂಟಿ ಹೇಳಿರೋನು. ಕರೆಕ್ಟ್ ನೋಡಿ ನಂದಿ, ಅದೇ ಕಾರಣಕ್ಕೆ ಅಗ್ರಜ ನಂಗೆ ಹೇಳಿಲ್ಲ ಅನ್ಸುತ್ತೆ. ಅವ್ನು ನಿಮ್ಗೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತಾನೆ ಹೇಳ್ದೆ ಇರ್ಬೋದು. ಆದ್ರೆ ಇವಾಗ ನಾನು ಹೇಳೋ ವಿಷಯಕ್ಕೆ ನೀವು ಟೆನ್ಷನ್ ಮಾಡ್ಕೋಬಾರ್ದು.
ಅಂದ್ರೆ ಏನ್ ಹೇಳ್ತಿದ್ಯಾ? ವೇದಾಂತ್ಗೆ ಯಾರೋ ಒಬ್ಬ ಕಾಲ್ ಮಾಡಿದ್ದ. ತೇಜಸ್ನ ಅರೆಸ್ಟ್ ಮಾಡಿಸಿದ್ದಕ್ಕೆ ಧಮ್ಕಿ ಹಾಕ್ತ. ಸೂರ್ಯನಾರಾಯಣ್ ವಸಿಷ್ಠ ಕುಟುಂಬದವ್ರನ್ನ ಒಬ್ರನ್ನೂ ಬಿಡಲ್ಲ, ಎಲ್ರನ್ನೂ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತ. ವೇದಾಂತ್ ಹತ್ರ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದ. ಯಾರು ಅಂತ ಕೇಳಿದ್ದಕ್ಕೆ ಸದ್ಯದ್ರೊಳಗೆ ಗೊತ್ತಾಗುತ್ತೆ, ನಾನು ನಿಮ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ದ. ಏನ್ ಹೇಳ್ತಿದ್ಯಾ ರೌಡಿನಾದ್ನಿ? ಅವನ್ ಯಾಕೆ ಆತರ ಹೇಳ್ದ? ತೇಜಸ್ಗೂ ಅವನ್ಗೂ ಏನ್ ಸಂಬಂಧ? ಅಷ್ಟಕ್ಕೂ ಈ ಸೂರ್ಯನಾರಾಯಣನವರು ಯಾರು? ಅವ್ರ ವಿಷಯ ಯಾಕೆ ಹೇಳ್ದ? ಬಾಬಾ, ಅವ್ನ್ ಯಾರು, ತೇಜಸ್ಗೂ ಅವನ್ಗೂ ಏನ್ ಸಂಬಂಧ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಸೂರ್ಯನಾರಾಯಣ್ ಅಂದ್ರೆ ನಿಮ್ ತಂದೆ ಅಂತ ಗೊತ್ತು. ಅದಕ್ಕೆ ಅವನು ಅವ್ರ ಹೆಸರು ಹೇಳಿ ಎಲ್ರನ್ನೂ ಮುಗಿಸ್ತೀನಿ ಅಂತ ಹೇಳಿದ್ದು. ವಾಟ್? ನಮ್ ತಂದೆ ಹೆಸರು ಸೂರ್ಯನಾರಾಯಣ್ ಅಂತನಾ? ಹೌದು ಬಾಬಾ, ನಿಮ್ ತಂದೆ ಹೆಸರು ಸೂರ್ಯನಾರಾಯಣ್ ವಸಿಷ್ಠ ಅಂತ. ಇಷ್ಟು ವರ್ಷ ನಮ್ ತಂದೆ ಹೆಸರು ಏನು ಅಂತಾನೆ ಗೊತ್ತಿಲ್ದಿರೋ ಇಡಿಯೇಟ್ ಆಗಿದೆ ನಾನು. ಅಷ್ಟಕ್ಕೂ ಈ ಜಗತ್ತಲ್ಲಿ ತಂದೆ ಹೆಸರೇ ಗೊತ್ತಿಲ್ದಿರೋನು ಅಥವಾ ತಂದೆ ಹೆಸರನ್ನ ತಿಳ್ಕೊಳಕ್ ಆಸಕ್ತಿ ಇಲ್ದಿರೋನು ಯಾರೂ ಇಲ್ಲ ಅನ್ಸುತ್ತೆ ನನ್ ಬಿಟ್ಟು. ಅಗ್ರಜ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗ್ ಬರಬಾರ್ದು ಅಂತ ನಮ್ಮನ್ನೆಲ್ಲ ತುಂಬಾ ಸುಖವಾಗಿ ಬೆಳೆಸ್ತಾ. ಮೇ ಬಿ ಅದಕ್ಕೆ ಅವ್ರು ಯಾರು ಅಂತ ಇದುವರೆಗೂ ನಾವು ತಿಳ್ಕೊಳಕ್ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಹಾ ನೋಡಿ ನನ್ನಿ, ಅವ್ನು ಇನ್ನೇನು ಹೇಳ್ದ? ಅಗ್ರಜ ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ದ? ಅವನಿಗೆ ನಿಮ್ ತಂದೆ ಬಗ್ಗೆ, ನಿಮ್ ಫ್ಯಾಮಿಲಿ ಬಗ್ಗೆ ಏನೋ ಗೊತ್ತಿದೆ. ಅವನಿಗೆ ತೇಜಸ್ಗೆ ಏನೋ ಸಂಬಂಧ ಇದೆ ಬಾಬಾ, ಅದಕ್ಕೆ ಅವನ್ ಫೇವರ್ ಮಾಡ್ಕೊಂಡು ಮಾತಾಡಿದಾನೆ. ಈ ವಿಷಯದ ಬಗ್ಗೆ ತೇಜಸ್ನ ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ವೇದಾಂತ್ ಪ್ರಜ್ವಲ್ಲು ಸ್ಟೇಷನ್ಗೆ ಹೋದ್ರು ಬಾಬಾ. ಈ ವಿಷಯ ಮೊದಲೇ ಗೊತ್ತಿತ್ತು.